ಎಲ್ಲಿ ಹೋಗಿದೆಯೇ ಹಾಳಾದವಳು? ಸ್ವಲ್ಪ ಅರಿಶಿನ ಹಚ್ಚಬೇಕಾಗಿತ್ತು. ಶಾಂತ, ಏ ಶಾಂತ. ಶಾಂತ ಹಚ್ಚಿದ ಅರಿಶಿನದಿಂದ ಈ ನಿಮ್ಮ ಗಾಯ ವಾಸಿ ಆಗ್ಲಾರ್ದು ಅಂತ ನಾನೇ ಸ್ವತಃ ಔಷಧಿಯನ್ನು ತಯಾರಿಸಿಕೊಂಡು ಬಂದೆ. ಕೈ ಮುಂದೆ ಮಾಡಿದ್ದೇನೆ, ಔಷಧಿ ಹಚ್ತೀನಿ. ಏನಮ್ಮ ರಂಜನಾ, ನಿಮ್ಮಮ್ಮ ತಯಾರಿಸಿಕೊಂಡು ಬರ್ತಿರೋ ಈ ವೈದ್ಯಕೀಯ ಶಕ್ತಿನ ನೀನು ಮುಂದುವರಿಸ್ಕೊಂಡು ಹೋಗ್ತಿದ್ದೇನಮ್ಮ? ಹೌದು ದನಿ, ನನ್ನ ತಾಯಿಯವರ ಸಂಪ್ರದಾಯ ಬಿಡಬಾರದು ಅಂತ ನಮ್ಮ ಅಕ್ಕನಿಂದಲೂ ಅಲ್ಲದೆ ಕೂಡ ನಾನು ಕೂಡ ಇದನ್ನು ಮುಂದುವರಿಸ್ತಾ ಇದ್ದೀನಿ. ಅದಲ್ಲದೆ ನಿಮಗೋಸ್ಕರ ಇದನ್ನು ವಿಶೇಷವಾಗಿ ತಯಾರಿಸಿಕೊಂಡು ಬಂದಿದ್ದೀನಿ. ಈ ನಿಮ್ಮ ಗಾಯದ ಸುದ್ದಿ ತಿಳಿದ ತಕ್ಷಣ ನಾನೇ ಓಡೋಡಿ ಬಂದೆ. ಕೈ ಮುಂದೆ ಮಾಡಿದ್ದೇನೆ, ಔಷಧಿ ಹಚ್ತೀನಿ. ಕಟ್ಟಿಕೊಂಡ ಮಡದಿಯ ಹೊರತು ಇನ್ನೊಬ್ಬರ ಕೈ ಮುಟ್ಟದ ನಾನು ಅದೇಗಮ್ಮ ನನ್ನ ಕೈ ನಿನ್ನ ಕೈ ಕೊಡಲಿ? ಚೇಚೆ, ಈ ನಿನ್ನ ಮಾತಿಗೆ ನಾನು ಏನಂತ ಉತ್ತರಿಸಲಿದ್ದೇನೆ? ಹಿಂದೆ ರಾಕ್ಷಸರ ಕೈಯಿಂದ ಕಾಪಾಡಿದ ಕೈಗಳು ಇವೆ ಅಲ್ಲವೇನು? ಆ ಉಪಕಾರನ ನಾನು ಯಾವ ಜನ್ಮ? ಆ ವಿಚಾರನ ಮೊದಲು ತಲೆಯಿಂದ ಹೊಡೆದು ಹಾಕಿ ಕೈ ಮುಂದೆ ಮಾಡಿದ್ದೇನೆ, ಔಷಧಿ. ನನ್ನ ಮೇಲೆ ಎಷ್ಟೊಂದು ಪ್ರೀತಿಯಮ್ಮ ನಿನ್ಗೆ. ಈ ಪ್ರೀತಿ ಶಾಶ್ವತವಾಗಿರ್ಲಿ ಅಂತ ತಾನೆ ನಾನು ಈ ಔಷಧಿಯನ್ನು ತಂದೆ. ನಾ ಹಚ್ಚುವ ಈ ಔಷಧಿಯಿಂದ ಈ ನಿಮ್ಮ ಗಾಯ ವಾಸಿಯಾಗಿ ಬೇರೆ ನೀವು ಗುಣಮುಖರಾದ್ರೆ ನನಗೆ ಅಷ್ಟೇ ಸಾಕು. ರಂಜನಾ, ನೀನ್ ಮಾಡಿರೋ ಈ ಸಹಾಯಕ್ಕೆ, ನೀನ್ ಮಾಡಿರೋ ಈ ಉಪಕಾರಕ್ಕೆ ನನ್ನಿಂದ ಏನ್ ಸಹಾಯ ಬೇಕು ಕೇಳಮ್ಮ, ಅದನ್ನ ತಪ್ಪದೆ ಕೊಡ್ತೀನಿ. ನನ್ನ ಆಸೆ ಪೂರೈಸುವಾಗುವಂತ ವಸ್ತು ನಿಜವಾಗ್ಲೂ ಕೊಡ್ತೀರಾ? ಕೊಟ್ಟ ಮಾತಿಗೆ ತಪ್ಪಿ ನಡೆಯುವುದು ಹುಟ್ಟಿನಿಂದಲೂ ಗೊತ್ತಿಲ್ಲ. ರಂಜನಾ, ನಿನ್ನ ಆತ್ಮಕ್ಕೆ ತೃಪ್ತಿಯಾಗುವಂತಹ ವಸ್ತು ಬೇಕಾದ್ದನ್ನ ಕೇಳು, ಅದನ್ನ ಈ ಶ್ರೀ ವೀರಭದ್ರೇಶ್ವರನ ಸಾಕ್ಷಿಯಾಗಲು ಕೊಡ್ತೀನಿ. ತಗೋ ಮಾತು. ದುಡ್ಡು ಕೊಟ್ಟರು ಕಳೆಯುತ್ತೆ, ಬಂಗಾರ ಕೊಟ್ಟರು ಕಳೆಯುತ್ತೆ. ಇವು ಎರಡು ಶಾಶ್ವತವಲ್ಲ, ಶಾಶ್ವತವಾಗಿರುವುದು ಒಂದೇ ಒಂದಿದೆ. ಏನದು? ಈ ನಿಮ್ಮ ಕೈ ಹಿಡಿದು ಚರಣದ ಸಿಂಗಮ್ಮ ಅಮರ ಪ್ರೀತಿ. ಆ ಪ್ರೀತಿಯಲ್ಲಿ ನೀವು ಬೆರೆತು ನನ್ನ ಕೈ ಹಿಡಿದರೆ ಸಾಕು. ರಂಜನಾ, ಎಂತಹ ದುಸ್ತರವಾದ ಮಾತನ್ನಾಡಿದೆ ನಿರ್ಲಜ್ಜ ಹೆಣ್ಣೆ. ನೀನೊಬ್ಬ ದಯಾಳು ಗುಣದ ಹೆಣ್ಣಂದು ನಿನಗೆ ಮಾತು ಕೊಡ. ನೀನು ಹೆಣ್ಣಲ್ಲ, ರಾಕ್ಷಸಿ. ನಿಮ್ಮಕ್ಕ ನಿಮ್ಮಮ್ಮ ಮುಂದುವರಿಸಿಕೊಂಡು ಬರುತ್ತಿರುವಂತಹ ವೇಷವಾಟಿಕೆ ಚಾಳೆಯನ್ನ ನೀನು ಮುಂದುವರಿಸಿಕೊಂಡು ಹೋಗುತ್ತಿರುವಂತಹ ವೇಷ ಹೆಣ್ಣನ್ನು ಸರಿಯಾಚೆ. ಧರ್ಮ ತುಂಬಿದ ಈ ಮನೆಯಲ್ಲಿ ಧರ್ಮದ ಪಾಲನೆ ಮಾಡ್ತಾ ಬಂದವರು ನೀವು. ಒಂದು ಹೆಣ್ಣಿನ ಜೀವನ ಉದ್ಧಾರ ಮಾಡುವುದು ನಿಮ್ಮ ಕರ್ತವ್ಯ. ಆ ಕರ್ತವ್ಯಕ್ಕೆ ನೀವು ಚಿತ್ತಿ ತರದೆ ಬೇಗನ ಕೊಟ್ಟ ಮಾತಿನಂತ ನನ್ನ ಕೈ ಹಿಡಿರಿ, ನನ್ನ ಸತಿಯಂತ ಸ್ವೀಕರಿಸಿಕೊಳ್ಳಿ. ಧರ್ಮ ದೇವತೆಯಂತ ಮಡದಿ ಮನೆಯಲ್ಲಿದ್ದರೂ ನಾನಿನ್ನ ಕೈ ಹಿಡಿಯಲಿ. ಇಡೀ ಊರನ್ನೇ ಆಳಿ ನ್ಯಾಯ ದೊರಕಿಸಿಕೊಡುವ ಈ ಶೂರ ನಿನ್ನಂತ ಹೇಸಿ ಹೆಣ್ಣಿನ ಕೈ ಹಿಡಿದು ಅಧರ್ಮದ ಅಡಿಪಾಯ ಹಾಕಲೆ? ಅದೆಂದಿಗೂ ಸಾಧ್ಯವಿಲ್ಲ. ಇದು ಧರ್ಮಕ್ಕೆ ದಾರಿ ತೋರಿಸುವ ಧರ್ಮ ತುಂಬಿದ ಮನೆ. ನೀವು ಮಾತು ಕೊಟ್ಟ ಮೇಲೆ ತಿರುಗಿ ಬೀಳೋದಿಲ್ಲ ಅಂತ ಇಡೀ ನಾಡಿಗೆ ಗೊತ್ತಿದೆ. ಯಾಕೆ? ಬನ್ನಿ, ನೀವು ಕೊಟ್ಟ ಮಾತಿನಂತೆ ನನ್ನ ಸತ್ಯಂತ ಸ್ವೀಕರಿಸಿಕೊಳ್ಳಿ. ನೀವು ಕೊಟ್ಟ ಮಾತಿನಲ್ಲಿ ಅಮೃತವಿರುತ್ತದೆ ವಿನಃ ಯಾವತ್ತೂ ವಿಷಯ ಇರುವುದಿಲ್ಲ. ಬನ್ನಿ, ಬೇಗನೆ ನನ್ನ ಆಸೆಯನ್ನು. ಎಂತಹ ಸಿಡಿಲಿನ ಮಾತು, ಎಂತಹ ಸಿಡಿಲಿನ ಮಾತು, ಎಂತಹ ಸಿಡಿಲು! ಈ ಸಿಡಿ ನರ್ಬಡದ ಶಬ್ದಕ್ಕೆ ಕಮರಿ ಹೋಗುತ್ತದೆ ಎಲ್ಲ ನನ್ನ. ರಂಜನಾ,
ರಂಜನಾ, ಎಂತಹ ಮೋಸದ ತಿರುವಿನಲ್ಲಿ ಸಿಕ್ಕಿಸಿದೆಯೇ? ಏಕೆ ಏಕೆ ತಡವರಿಸ್ತಾ ಇದ್ದೀರಾ ನನ್ನ ರಾಜ? ಈ ನಿಮ್ಮ ಗಂಡಿನ ಎದೆ ತಾಕತ್ತನೆ ಎದೆ ಮುಂದೆ ತೋರಿಸಿ ತೊಂಡೆ ಹಣ್ಣಿನಂತ ಹಣ್ಣು ಬಂದು ನಿಂತರೂ ಕೂಡ ಈ ನಿಮ್ಮ ಷಂಡತ್ವ ತೋರಿಸ್ತಾ ಇದ್ದೀರಲ್ಲ, ಕೇಳಿದೆ ನಿಮ್ಮ ನ್ಯಾಯದ ಗಂಡದಿಯ ಮಾತು. ನೀನು ಯಾವ ಮಾತು ಯಾರಿಗೆ ಬೊಗಳ್ತಾ ಇದೆ ಅಂತ ಚೆನ್ನಾಗಿ ಯೋಚನೆ ಮಾಡು. ಇಲ್ಲದಿದ್ದರೆ ಇಲ್ಲಾಂದ್ರೆ ಪ್ರಾಣ ಹೊಡಿತೀರಾ? ಇಲ್ಲ ನನ್ನ ಮಾನ ಕಳಿತೀರಾ? ಇದಕ್ಕಿಂತ ಹೆಚ್ಚಿಂದ ಏನ್ರಿ ಮಾಡ್ತೀರಾ? ಬೇಗನೆ ಬನ್ನಿ, ತಲೆಯಿರುವ ವಿಚಾರನ ಹೊಡೆದು ಹಾಕಿ ಬೇಗನೆ ನನ್ನ ಆಸೆಯನ್ನು ಪೂರೈಸಿ ಬನ್ನಿ. ಬೇಡ ರಂಜನಾ, ಬೇಡ. ನೀ ನನ್ನ ಕೈ ಹಿಡಿದು ಸಮಾಜದಲ್ಲಿ ನನ್ನ ತಲೆ ಕೆಳಗಾಗಿಸಬೇಡ. ನನ್ನ ನ್ಯಾಯದ ಕುರ್ಚಿಗೆ ಧಕ್ಕೆ ತರ